ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಿಟಿಡಿ ಸದಸ್ಯನ ಕುಟುಂಬದಿಂದ ಈಗ ನಿಯಮ ಉಲ್ಲಂಘನೆ ಆಗಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಟಿಟಿಡಿ ಸದಸ್ಯನ ಕುಟುಂಬದಿಂದ ಈಗ ಅನ್ಯ ಧರ್ಮದ ಆರಾಧನೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಯಾವುದೇ ಡಿಕ್ಲರೇಷನ್ ಅನ್ನೇ ನೀಡದೆ ಟಿಟಿಡಿ ಸದಸ್ಯರಾದ್ರ ದರ್ಶನ್ ಅನ್ನುವಂಥ ಈಗ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ದರ್ಶನ್ ಪತ್ನಿ ಮತ್ತು ಮಗ ಇಬ್ಬರು ಕೂಡ ಚರ್ಚ್ನಲ್ಲಿ ಇರುವಂತ ಫೋಟೋಗಳು ವೈರಲ್ ಆಗ್ತಾ ಇದೆ. ಅನ್ಯ ಧರ್ಮದವರು ತಿಮ್ಮಪ್ಪನ ದರ್ಶನ ಪಡಿಬೇಕು ಅಂತಂದ್ರೆ ಇಲ್ಲಿ ಡಿಕ್ಲರೇಷನ್ ಅನ್ನ ನೀಡುವಂತದ್ದು ಅನಿವಾರ್ಯ. ಈ ಒಂದು ನಿಯಮ ಅಲ್ಲಿ ಇರುವಂತದ್ದು. ಆದ್ರೆ ಇಲ್ಲಿ ಟಿಟಿಡಿ ಕರ್ನಾಟಕ ಸದಸ್ಯರೊಬ್ಬರು ಡಿಕ್ಲರೇಷನ್ ಅನ್ನೇ ನೀಡದೇ ಇರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವನಾಗಿರುವಂತಹ ತಿರುಪತಿ ತಿಮ್ಮಪ್ಪನ ವಿಷಯವಾಗಿ ಈ ರೀತಿಯಾಗಿ ನಡೆದಿರುವಂತದ್ದು ಈಗ ಹಲವು ಪ್ರಶ್ನೆಗಳಿಗೆ ಕಾರಣವಾಗಿರುವಂತದ್ದು. ಅನ್ಯ ಧರ್ಮೀಯರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿಬೇಕು ಅಂತಂದ್ರೆ ತಮ್ಮ ಧರ್ಮದ ಡಿಕ್ಲರೇಷನ್ ಅನ್ನ ಮಾಡಬೇಕಾಗತ್ತೆ. ಅನ್ಯ ಧರ್ಮೀಯರು ತಮ್ಮ ಧರ್ಮದ ಮಾಹಿತಿಯನ್ನ ನೀಡಿದ ನಂತರವೇ ದರ್ಶನವನ್ನ ಪಡಿಬಹುದು. ಆದ್ರೆ ಇಲ್ಲಿ ಟಿಟಿಡಿ ಕರ್ನಾಟಕದ ಸದಸ್ಯ ದರ್ಶನ್ ಅವರ ಕುಟುಂಬದ ವಿರುದ್ಧ ಈಗ ಗುರುತರ ಆರೋಪ ಕೇಳಿ ಬರ್ತಾ ಇದೆ. ದರ್ಶನ್ ಅವರ ಪತ್ನಿ ಮತ್ತು ಮಗ ಇಬ್ಬರು ಕೂಡ ಚರ್ಚ್ ನಲ್ಲಿ ಪ್ರೇಯರ್ ಮಾಡ್ತಾ ಇರುವಂತ ಕೆಲವೊಂದಿಷ್ಟು ಫೋಟೋಗಳು ಈಗ ವೈರಲ್ ಆಗ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಹಲವು ಪ್ರಶ್ನೆಗಳಿಗೆ ಇದು ಕಾರಣವಾಗಿದೆ. ಚರ್ಚ್ ನಲ್ಲಿ ಪ್ರೇಯರ್ ಮಾಡಿದ ಫೋಟೋಗಳನ್ನ ತೆಗೆಸಿಕೊಂಡಿದ್ದಾರೆ. ಈ ಫೋಟೋಗಳು ಈಗ ವೈರಲ್ ಆಗ್ತಾ ಇದ್ದಂತೆ ಇದು ಯಾವ ರೀತಿಯಾದಂತ ನಿಯಮ ಪಾಲನೆ ಅಂತ ಹೇಳಿ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಈ ಕುರಿತು ಜಿ ಕನ್ನಡ ನ್ಯೂಸ್ಗೆ ಟಿಟಿಡಿ ಸದಸ್ಯ ನರೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ತಿರುಪತಿ ದೇವಸ್ಥಾನ ಯಾರಿಗೆ ಗೊತ್ತಿಲ್ಲ ಹೇಳಿ. ತಿರುಪತಿಗೆ ಪ್ರತಿಯೊಬ್ಬರು ಕೂಡ ಹೋಗಿ ತಮ್ಮ ಪೂಜೆಯನ್ನಾಗಿರ್ಬೋದು ತಮ್ಮ ಭಕ್ತಿಯನ್ನು ಕೂಡ ಸಲ್ಲಿಸ್ತಾರೆ. ಆದರೆ ಟಿಟಿಡಿಯ ಮೆಂಬರ್ ಒಬ್ಬರು ಬೇರೆ ಒಂದು ದೇವಸ್ಥಾನಕ್ಕೆ ಅಂದರೆ ಚರ್ಚ್ಗೆ ಹೋಗಿ ಬಹಳಷ್ಟು ಒಂದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಬೇರೆ ಬೇರೆ ರೀತಿಯಾದಂತಹ ಕಮೆಂಟ್ಸ್ಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಅದು ಘಟನೆ ಏನು? ಟಿಟಿಡಿಯ ಸದಸ್ಯರಾಗಿರುವಂತಹ ನರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗುವ. ಸರ್, ತಿರುಪತಿ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಭಕ್ತಿ ಇರುತ್ತೆ, ಪ್ರತಿಯೊಬ್ಬರು ನಾವು ಹಿಡಿದು ಎಲ್ಲರೂ ಕೂಡ ಹೋಗ್ತಾರೆ. ಬಟ್ ಈಗ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಆಗ್ತಿದೆ. ಏನು ಸರ್, ನೀವೊಬ್ಬರು ಟಿಟಿಡಿಯ ಸದಸ್ಯರಾಗಿ ಏನು ಹೇಳ್ತೀರಾ ಈ ಕಾಂಟ್ರವರ್ಸಿ ಬಗ್ಗೆ? ನಮೋ ವೆಂಕಟೇಶಾಯ. ನಮ್ಮಲ್ಲಿ ಬೋರ್ಡ್ ಮೆಂಬರ್ ಆಗಲಿ ಅಥವಾ ದೇವಸ್ಥಾನಕ್ಕೆ ದರ್ಶನಕ್ಕಾಗಲಿ ಅನ್ಯ ಧರ್ಮೀಯರು ಬರಬಾರ್ದು ಅನ್ನೋದು ಒಂದು ಪದ್ಧತಿ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ನಾನು ಮೆಂಬರ್ ಆಗಬೇಕಾದ್ರೆ ಆಗಲಿ ಅಥವಾ ಯಾರೇ ಮೆಂಬರ್ ಆದ್ರೂ ನಾವು ಒಂದು ಡಿಕ್ಲರೇಷನ್ ಕೊಡ್ತೀವಿ. ನಾವು ಹಿಂದೂ ಆಗಬೇಕು ಮತ್ತು ನಾವು ಅನ್ಯ ಧರ್ಮೀಯರು ಆಗಿರಬಾರ್ದು ಅಂತ ಒಂದು ಡಿಕ್ಲರೇಷನ್ ಕೊಡ್ತೀವಿ. ಅದೇ ರೀತಿ ದರ್ಶನ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಅವರೇನು ಹಿಂದೂ ಅಲ್ಲ ಅಂತ ನಾವೆಲ್ಲೂ ಹೇಳಿಲ್ಲ. ಮತ್ತು ಅವ್ರು ಹಿಂದೂ ಆಗಿರೋದಕ್ಕೇ ಇಲ್ಲಿ ಬಂದಿರೋದು. ಮತ್ತು ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೊದಲನೇ ಪ್ರೆಸ್ ಮೀಟೇ ಅಂದರೆ ಮೊದಲನೇ ರೆಸಲ್ಯೂಷನ್ನೇ ನಮ್ಮ ಬಿ ಆರ್ ನಾಯ್ಡು ನಮ್ಮ ಚೇರ್ಮನ್ ಅವರು ಫಸ್ಟ್ ತೊಗೊಂಡಿದ್ದು ಅನ್ಯ ಧರ್ಮೀಯರು ನಮ್ಮ ಟಿಟಿಡಿಯಲ್ಲಿ ಕೆಲಸನೂ ಮಾಡಬಾರ್ದು ಅಂತ. ಹಂಗಾಗಿ ಸುಮಾರು ಜನನ ನಾವು ಅನ್ಯ ಧರ್ಮೀಯರನ್ನ ತೊಗೊಂಡ್ವಿ. ಅದು ತಮ್ಮೆಲ್ರಿಗೂ ಮೀಡಿಯಾಗಳಲ್ಲಿ ಬಂದಿರೋವಂಥ ವಿಷಯ. ಮೂರನೇ ವಿಷಯ ಏನಂತಂದರೆ ಯಾರೇ ಬೇಕಾದರೂ ಬಂದು ದರ್ಶನ ಮಾಡ್ಬೋದು, ದೇವರ ದರ್ಶನ, ಅನ್ಯ ಧರ್ಮೀಯರು ಕೂಡ. ಆದರೆ ಒಂದು ಡಿಕ್ಲರೇಷನ್ ತೊಗೊಬೇಕಾಗಿರೋವಂಥ ಪದ್ಧತಿ ಇದೆ. ಅಲ್ಲಿ ಬಾಗಿಲ ಹತ್ರನೇ ನಿಮ್ಗೊಂದು ಡಿಕ್ಲರೇಷನ್ಸ್ ಫಾರಮ್ ಕೊಡ್ತಾರೆ. ಅದರಲ್ಲಿ ಫಿಲಪ್ ಮಾಡಬೇಕು. ಫಿಲಪ್ ಮಾಡಿ ನನಗೆ ಆ ದೇವ್ರ ಬಗ್ಗೆ ನಂಬಿಕೆ ಇದೆ ಅನ್ನೋ ಒಂದು ಡಿಕ್ಲರೇಷನ್ ಕೊಟ್ಟ ಮೇಲೆ ಮಾತ್ರನೇ ನಾವು ಅನ್ಯ ಧರ್ಮೀಯರನ್ನ ಅಲೋ ಮಾಡ್ತೀವಿ ದರ್ಶನ ಮಾಡೋದಕ್ಕೆ. ಬಟ್ ನಿನ್ನೆಯಿಂದ ಹರಿದಾಡ್ತಾ ಇರೋವಂಥ ವಿಷಯ ಏನು ಅಂತಂದರೆ ದರ್ಶನ್ ಅವ್ರ ಮನೆಯವರು ಮತ್ತು ಅವರು ಕುಟುಂಬ ಸದಸ್ಯರು ಸುಮಾರು ಜನ ಹೋಗಿ ಅಲ್ಲಿ ಎಲ್ಲ ಚರ್ಚ್ಗೆ ಹೋಗಿದ್ದಾರೆ ಅಂತ. ಅದು ನಮಗೂ ತಿಳಿದು ಬಂದಿಲ್ಲ ನಿನ್ನೆ. ಅಂದರೆ ಆ ಫೋಟೋಗಳು ನಾನು ನೋಡೂ ಇಲ್ಲ. ಎರಡನೇ ವಿಷಯ, ನಮ್ಮ ಚೇರ್ಮನ್ನು ಮತ್ತು ನಮ್ಮ ಬೋರ್ಡ್ಗೆ ಮಾತಾಡಿದಾಗ ಅದು ಏನಾಗಿದೆ ಅಂತ ಕೂಲಂಕುಷವಾಗಿ ನಾವು ಪರಿಶೀಲನೆ ಮಾಡಿದ ಮೇಲೇ ಹೇಳಬೇಕು ಅಂತ ಅವ್ರೂ ಅಂದರು, ನಮ್ಮ ಚೇರ್ಮನ್ ಅವರು. ಸೊ ಅನ್ಯ ಧರ್ಮಕ್ಕೆ ದರ್ಶನ್ ಅವ್ರು ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವರು ಆಲ್ರೆಡಿ ಡಿಕ್ಲರೇಷನ್ ಕೊಟ್ಟು ಬೋರ್ಡ್ ಮೆಂಬರ್ ಆಗಿದ್ದಾರೆ. ಈ ವಿಷಯ ಏನಾಗಿದೆ ಇದನ್ನು ಒಂದು ಸತಿ ನಾವು ಅಂದರೆ ಬೋರ್ಡಲ್ಲಿ ಡಿಸ್ಕಸ್ ಮಾಡಿದ ಮೇಲೇ ಇದು ನಮ್ಗೆ ಗೊತ್ತಾಗುತ್ತೆ. ನನಗೂ ಕೂಡ ನಾನು ಸೋಮವಾರ ತಿರುಪತಿಗೆ ಹೋಗ್ತೀನಿ, ಅದಾದಮೇಲೆ ತಿಳಿದು ಬರುತ್ತೆ. ಅಂದರೆ ಸರ್, ಈಗ ನಿಮ್ಮ ಸದಸ್ಯತ್ವದಲ್ಲಿ ಅವರ ಫ್ಯಾಮಿಲಿ ಆಗಿರ್ಬೋದು, ಅವರ ವೈಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು ಬೇರೆ ಜಾತಿಗೆ ಕನ್ವರ್ಟ್ ಆಗಿ ಅಥವಾ ಆ ರೀತಿ ಇರಲೇಬಾರ್ದಂಥ ಡಿಕ್ಲರೇಷನಲ್ಲಿ ಏನಾದರೂ ಇದೆಯಾ? ಹೌದು. ಆದರೆ ನಮ್ಮ ಫ್ಯಾಮಿಲಿ ಕುಟುಂಬ ನಾವು ಹಿಂದೂಗಳೇ ಆಗಿರಬೇಕು ಅನ್ನೋದೊಂದು ಡಿಕ್ಲರೇಷನ್ ಮಾಡಿರ್ತೀವಿ ಆಲ್ರೆಡಿ. ಹಾಗಾಗಿ ದರ್ಶನೂ ಮಾಡಿದ್ದಾರೆ. ಹಂಗಾಗಿ ಅವರು ಅಂದರೆ ಅವರೇನು ಅನ್ಯ ಧರ್ಮೀಯರಲ್ಲ. ಆದರೆ ಇದು ಯಾಕೆ ಬಂತು, ಹೆಂಗೆ ಬಂತು ಅನ್ನೋದು ನಮಗೂ ಒಂದು ಗೊಂದಲ. ನಾಳೆ ಹೋದ ಮೇಲೆ ಗೊತ್ತಾಗುತ್ತೆ.
ನೋಡಿದ್ರಲ್ಲ, TDD ಸದಸ್ಯರಾದಂತಹ ನರೇಶ್ ಅವರು ಈ ವಿಚಾರದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ರು. ಬೋರ್ಡ್ ಏನು ಡಿಸೈಡ್ ತಗೊಳ್ತಾರೆ, ಯಾಕಂದರೆ ಈಗಾಗಲೇ ಏನು ದರ್ಶನ್ ಅವರು ಕರ್ನಾಟಕ ಮೂಲದವರು, ಚಿಕ್ಕಮಂಗ್ಳೂರು ಆಗಿರ್ಬೋದು, ಇವರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ರು, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಾಗಿತ್ತು ಅನ್ನೋದು ಇವ್ರಿಗೂ ಕೂಡ ಗೊತ್ತಿಲ್ಲ. ಆದರೆ ಬೋರ್ಡ್ ಯಾವ ರೀತಿಯಾದಂತಹ ಡಿಸೈಡ್ ಮಾಡುತ್ತೆ, ಅದರ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕಂದರೆ ತಿರುಪತಿ ದೇವಸ್ಥಾನಕ್ಕೆ ಬಹಳಷ್ಟು ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ, ಅದರದ್ದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುವಂಥದ್ದು. ಎಲ್ಲೋ ಒಂದು ಕಡೆ ದರ್ಶನ್ ಅವರು ರೂಲ್ಸನ್ನು ಬ್ರೇಕ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಯಾಕಂದರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ರೀತಿಯಾದಂತಹ ಟೀಕೆಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.